ಬೆಂಗಳೂರು ಕೋಲಾರ ರಾಷ್ಟ್ರೀಯ ಹೆದ್ದಾರಿ ಎನ್ಎಚ್ 75 ರಸ್ತೆಯ ಮೈಲಾಪುರ ಗೇಟ್, ಚಿಕ್ಕನಹಳ್ಳಿ ಗೇಟ್, ಬಾಣಮಾಕನಹಳ್ಳಿ ಗೇಟ್ ಹಾಗೂ ವೋಲ್ಟಾ ಕಂಪನಿಯ ಜಂಕ್ಷನ್ಗಳಲ್ಲಿ ಹೆಚ್ಚು ಅಪಘಾತಗಳಾಗುತ್ತಿದ್ದು, ಅಪಘಾತವನ್ನು ನಿಯಂತ್ರಿಸುವ ಸಲುವಾಗಿ ಹೊಸಕೋಟೆ ಶಾಸಕರಾದ ಶರತ್ ಬಚ್ಚೇಗೌಡರವರ ಮುಖಾಂತರ ಪೊಲೀಸ್ ಇಲಾಖೆಯು ವೋಲ್ಟಾ ಕಂಪನಿಯವರು ಈ ಗ್ರಾಮಗಳ ಸದರಿ ಜಂಕ್ಷನ್ಗಳಲ್ಲಿ ಸಿಸಿ ಕ್ಯಾಮೆರಾ, ಸಿಗ್ನಲ್ಸ್ ಲೈಟ್ಸ್, ಬ್ಲಿಂಕಿಂಗ್ಸ್ ಮತ್ತು ಸ್ಟಿಕ್ಕರ್ಸ್ಗಳನ್ನು ಅಳವಡಿಸಿಕೊಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿದ್ದು, ವೋಲ್ಟಾ ಕಂಪನಿಯವರು ಮೈಲಾಪುರ ಗೇಟ್, ಚಿಕ್ಕನಹಳ್ಳಿ ಗೇಟ್, ವೋಲ್ಟಾ ಕಂಪನಿ ಜಂಕ್ಷನ್ಗಳು ಹಾಗೂ ಬಾಣಮಾಕನಹಳ್ಳಿ ಗೇಟ್ಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಈ ನಿಟ್ಟಿನಲ್ಲಿ ಇದನ್ನು ತಡೆಗಟ್ಟುವ ಸಲುವಾಗಿ ಸಿಗ್ನಲ್ ಅಳವಡಿಕೆ ಹಾಗೂ ನಿಖರ ಮಾಹಿತಿ ತಿಳಿಯಲು ಸಿಸಿಟಿವಿ ಅಳವಡಿಕೆ ಸಹಾಯಕವಾಗುತ್ತದೆ. ಈಗಾಗಲೇ ವೋಲ್ಟಾ ಕಂಪನಿಯವರು ಗ್ರಾಮೀಣ ಭಾಗದಲ್ಲಿ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಅನೇಕ ಕೆಲಸಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಈಗ ಈ ಕಾರ್ಯಕ್ರಮಕ್ಕೆ ಮುಂದಾಗಿರುವುದು ಉತ್ತಮ ಕೆಲಸ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ವೆಂಕಟೇಶ್ ಪ್ರಸನ್ನ, ಡಿವೈಎಸ್ಪಿ ಮಲ್ಲೇಶ್, ಸಂಚಾರಿ ಅಧೀಕ್ಷಕರಾದ ಶ್ರೀಕಂಠಯ್ಯ, ರಾಜಶೇಖರ್ ಗೌಡ, ಟಿಎಸ್ ರಾಜಶೇಖರ್, ದೇವರಾಜ್, ವೋಲ್ಟಾ ಕಂಪನಿಯ ಸಿಎನ್ಆರ್ ರಾವ್, ಅಧ್ಯಕ್ಷೆ ಪ್ರಿಯಾಂಕಾ ರಮೇಶ್, ಪಿಡಿಒ ಮುನಿಗಂಗಯ್ಯ ರವಿ ಇತರರು ಉಪಸ್ಥಿತರಿದ್ದರು. ಎನ್ಎಚ್ 75 ಅಲ್ಲಿ ಪ್ರಮುಖವಾಗಿ 4 ಸರ್ಕಲ್ಗಳು, 4 ಜಂಕ್ಷನ್ಗಳಲ್ಲಿ ಮೈಲಾಪುರ, ಚಿಕ್ಕನಹಳ್ಳಿ, ತಾವರೆಕೆರೆ, ಬಾಣಮಾಕನಹಳ್ಳಿ ಈ 4 ಜಂಕ್ಷನ್ಗಳಲ್ಲಿ ಕೂಡ ಇವತ್ತು ವೋಲ್ವೋ ಸಂಸ್ಥೆಯ ಸಿಎಸ್ಆರ್ ಅಡಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಸಂಚಾರಿ ಪೊಲೀಸ್ ಠಾಣೆ ಘಟ್ಟದ ಒಂದು ಸಹಯೋಗದೊಂದಿಗೆ ಮತ್ತೆ ರಾಸ್ತಾನ್ ಅಂತ ಒಂದು ಸಂಸ್ಥೆಯವರ ಒಂದು ಸಂಶೋಧನೆಯ ಜೊತೆಗೆ ಇವತ್ತಿಲ್ಲಿ 4 ಜಂಕ್ಷನ್ಗಳಲ್ಲಿ ಕೂಡ ಯಾವ ರೀತಿಯಲ್ಲಿ ವೈಜ್ಞಾನಿಕವಾಗಿ ನಾವು ಟ್ರಾಫಿಕ್ಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ವೋಲ್ವೋ ಸಂಸ್ಥೆಯವರು ಇವತ್ತು ಸುಮಾರು 25 ಲಕ್ಷ ರೂಪಾಯಿನ ವೆಚ್ಚದಲ್ಲಿ ಈ 4 ಜಂಕ್ಷನ್ಗಳನ್ನ ಅಭಿವೃದ್ಧಿ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಮನಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾವು ಕೋರ್ತಾ ಇದ್ದೀವಿ. ಬಂಧುಗಳೇ, ಇದರಲ್ಲಿ ನಿಜವಾಗ್ಲೂ ನೋಡ್ಬೇಕಂದ್ರೆ ಅತ್ಯಂತ ಪ್ರಮುಖವಾದಂಥ ಒಂದು ಅಂಶ ಇವತ್ತು ಟ್ರಾಫಿಕ್ ಸೇಫ್ಟಿ ಅಂತ ನಾವೇನು ಮಾತಾಡ್ತೀವಿ, ಅತ್ಯಂತ ಪ್ರಮುಖವಾದಂಥ ಒಂದು ವಿಷಯ ಆಗಿದೆ. ಯಾಕಂತಂದ್ರೆ ಕಳೆದ ಒಂದು 3-4 ತಿಂಗಳಿಂದ ಮಾರ್ಚ್ ತಿಂಗಳಲ್ಲಿ ಸನ್ಮಾನ್ಯ ಆಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರು ಮಾತಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು, ಭಾರತ ದೇಶದ GDP ಅಂದ್ರೆ ಭಾರತ ದೇಶದ ಉತ್ಪನ್ನದಲ್ಲಿ 3% ಇಳಿಕೆ ಆಗುತ್ತೆ. ಯಾಕಂತಂದ್ರೆ ಟ್ರಾಫಿಕ್ ಅಲ್ಲಿ ಆಗಂತ ಅಪಘಾತಗಳ ಮುಖಾಂತರವಾಗಿ ಏನಿವತ್ತು ಜನರು ಜೀವಗಳನ್ನ ಕಳ್ಕೊಳ್ತಾರೆ, ಅದರಿಂದ ನಮ್ಮ ದೇಶದ GDPಗೆ 3% ನಷ್ಟ ಆಗುತ್ತೆ ಪ್ರತಿ ವರ್ಷ. ಅಂತಂದ್ರೆ 18ರಿಂದ 45 ವಯಸ್ಸಿನ ಜನ ರಸ್ತೆ ಅಪಘಾತಗಳಿಗೆ ತಮ್ಮ ಪ್ರಾಣಗಳನ್ನ ಕಳ್ಕೊತಾ ಇದ್ದಾರೆ. ಅಂದ್ರೆ ಯಾವ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಮಾನವ ಸಂಪನ್ಮೂಲದ ನಷ್ಟ ಇವತ್ತು ಆಗ್ತಾ ಇದೆ, ಮಾನವ ಸಂಪನ್ಮೂಲದ ನಾಶ ಈ ದೇಶಕ್ಕೆ ಆಗ್ತಾ ಇದೆ ಅಂತೇಳಿ ಈ ರಸ್ತೆ ಅಪಘಾತಗಳಿಂದ ಅಂತ ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ನಾವು ನೋಡಿದಂಗೆನೆ ಚಿಕ್ಕನಹಳ್ಳಿ ಆಗಿರ್ಬೋದು, ಮೈಲಾಪುರ ಆಗಿರ್ಬೋದು, ಇತ್ತೀಚೆಗೆ ಕಳೆದ ಒಂದು 1.5 ತಿಂಗಳಿಂದ ಆಂಧ್ರ ಪ್ರದೇಶದ ಒಂದು ಗಾಡಿ ಬಂದು ಇಲ್ಲಿ ಟಿಪ್ಪರ್ಗೆ ಆಕ್ಸಿಡೆಂಟ್ ಆಗಿ ನಾವು ನೋಡಿದಂಗೆ ಅತ್ಯಂತ ಬೇಜಾರಾಗಿದೆ. ಏನಂತಂದ್ರೆ ಸಣ್ಣ ವಯಸ್ಸಿನ ಮಕ್ಕಳು, 11 ವರ್ಷ 12 ವರ್ಷದ ಮಕ್ಕಳು ಪಾಪ ಇವತ್ತು ಕೂಡ ಅವ್ರಿಗೆ ಜೀವ ಏನಂತ ಗೊತ್ತಿಲ್ಲ, ಅವರವರ ಪ್ರಾಣಗಳನ್ನ ಕಳ್ಕೊಂಡಂಥದ್ದು ನಮಗೆ ಕಣ್ಣಾರೆ ನೋಡಿದ್ರೆ ನಮ್ಮ ಕಣ್ಣಲ್ಲೇ ನೀರಿಗಳು ಬಂತು. ಆ ರೀತಿಯಾದಂಥ ಘಟನೆಗಳು ಆಗಬಾರ್ದು ಅಂತೇಳಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಈ ಎಲ್ಲ ಜಂಕ್ಷನ್ಗಳಲ್ಲಿ ಏನೇನು ಬೇಕು, ರಂಬಲ್ ಸ್ಟ್ರಿಪ್ ಆಗಿರ್ಬೋದು, ಕ್ಯಾಟೈಸ್ ಆಗಿರ್ಬೋದು, ಅದಕ್ಕೆ ಬೇಕಾದಂಥ ಸೂಕ್ತವಾದಂಥ ಸೈನೇಜ್ಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ಮಾಡಿಕೊಟ್ಟು ಇನ್ನು ಕೆಲವೊಂದು ಕಡೆ ಎಲ್ಲಿ ಮೀಡಿಯನ್ ಮಾಡಬೇಕು, ಮೀಡಿಯನ್ ಅಭಿವೃದ್ಧಿ ಕೆಲಸಗಳನ್ನೆಲ್ಲನೂ ಕೂಡ ಇವತ್ತು ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವೋಲ್ವೋ ಸಂಸ್ಥೆಯವರು ಮಾಡಿಕೊಡ್ತಾ ಇದ್ದಾರೆ. ವೋಲ್ವೋ ಸಂಸ್ಥೆಯವರು ಬರೀ ಇದೊಂದೇ ಅಲ್ಲ, ಅತ್ಯಂತ ಸಂತೋಷದಿಂದ ಅತ್ಯಂತ ಸಂತಸದಿಂದ ಇನ್ನೊಂದು ಮಾತನ್ನು ಕೂಡ ಹೇಳಿದ್ರೆ, ತಾವರೆಕೆರೆ ಗ್ರಾಮದಲ್ಲಿರ್ತಕ್ಕಂಥ ಶಾಲೆನ ಆಯ್ಕೆ ಮಾಡಿಕೊಂಡು ಮಾದರಿ ಶಾಲೆ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯದ ಒಂದು ಬಹುದೊಡ್ಡ ಕಾರ್ಯಕ್ರಮ ಯೋಜನೆ. ಒಂದೊಂದು ಪಂಚಾಯತಿಗೆ ಒಂದು ಮ್ಯಾಗ್ನೆಟ್ ಸ್ಕೂಲ್ ಇರಬೇಕು, ಅಂದರೆ ಒಂದು ಒಳ್ಳೆ ಸ್ಕೂಲ್ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಮೊಟ್ಟ ಮೊದಲನೇದಾದಂಥ ಜಿಲ್ಲೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಮೊಟ್ಟ ಮೊದಲನೇದಾದಂಥ ತಾಲೂಕು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಹೊಸಕೋಟೆ ತಾಲೂಕು. ಅದರಲ್ಲಿ ಮೊಟ್ಟ ಮೊದಲ ಶಾಲೆ ಅಂತಂದರೆ ತಾವರೆಕೆರೆ ಶಾಲೆ ಇವತ್ತು ವೋಲ್ವೋ ಸಂಸ್ಥೆ ಅದಕ್ಕಿಂತ ಮ್ಯಾಗ್ನೆಟ್ ಸ್ಕೂಲ್ ಅಂತ ಆಯ್ಕೆ ಮಾಡಿಕೊಂಡು ಸಂಸ್ಥೆಯವರು ಸುಮಾರು 3-3.5 ಕೋಟಿಗಿಂತ ಹೆಚ್ಚು
ಹಣ ಇವತ್ತು ಖರ್ಚು ಮಾಡಿ LKG ಇಂದ ಹಿಡಿದು PUC ವರೆಗೂ ಅಲ್ಲಿ ವಿದ್ಯಾಭ್ಯಾಸ ಯಾವ ಥರ ಕೊಡೋದ್ರ ಬಗ್ಗೆ ಮಾಡ್ತಾ ಇದ್ದಾರೆ. ಅವೆಲ್ಲವಕ್ಕೂ ಕೂಡ ನಾವು ವೋಲ್ವೋ ಸಂಸ್ಥೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ, ರಸ್ತೆಗಳು ಸುರಕ್ಷಿತವಾಗಿದ್ದರೆ ವೋಲ್ವೋ ಕಂಪನಿಗೆ ಅನುಕೂಲ, ಇನ್ನೂ ಜಾಸ್ತಿ ಬಸ್ಸುಗಳೆಲ್ಲ ಮಾರಾಟಗಳಾಗ್ತವೆ, ಇನ್ನೂ ಒಳ್ಳೆಯದಾಗ್ತದೆ, ಓಡಾಟ ಆಗ್ತದ್ರಿಂದ ನಿಮ್ಮ ಒಂದು ಜವಾಬ್ದಾರಿ, ಯಾಕಂದರೆ ನಿಮ್ಮದೇ ಗಾಡಿಗಳು ಜಾಸ್ತಿ ಇರ್ತದೆ ರೋಡಲ್ಲಿ. ಸೊ ಸುರಕ್ಷಿತವಾದಂಥ ರಸ್ತೆಗೆ ಇಟ್ಕೊಳ್ಳೋದು ನಿಮ್ಮ ಒಂದು ಜವಾಬ್ದಾರಿ ಕೂಡ ಆಗಿರುತ್ತೆ. ತಮ್ಮ ಒಂದು ಸಹಕಾರಕ್ಕೆ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ, ನಮಗೆ KDP ಮೀಟಿಂಗ್ ಇದೆ, ತುಮಕೂರು ಕಾರ್ಯಕ್ರಮ ಇದೆ, ಆದರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮನ ಮಿಸ್ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಅದು ಸ್ವಲ್ಪ ಡಿಲೇ ಮಾಡಿ ಇಲ್ಲಿ ಬಂದಿದ್ದೀನಿ. ದಯವಿಟ್ಟು ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಒಳ್ಳೆಯ ಕೆಲಸಕ್ಕೆ ನಾವೆಲ್ಲರೂ ಕೂಡ ಎಲ್ಲ ರೀತಿಯಲ್ಲಿ ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾ ನನ್ನ